ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ಇದು ಶೌರ್ಯನ್ ಫಸ್ಟ್ ಬರ್ಡೇ ವಿಡಿಯೋ. ಸೊ ಮನೆ ಒಳಗನ ಮಾಡತ್ತಿದ್ವಿ, ಹಾಗಾಗಿ ಡೆಕೋರೇಷನ್ದವ್ರನ್ನದು ಸ್ವಲ್ಪ ಬಲೂನ್ ಡೆಕೋರೇಷನ್ ಮಾಡ್ಸೋಕೆ ಕರೆಸಿದ್ವಿ ಮನೆಗೆ. ಇಬ್ಬರು ಬಂದಿದ್ರೆ ಟಕ್ 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 ಅಂತ ಒಂದು 20 ನಿಮಿಷ ಒಳಗೆ ಡೆಕೋರೇಷನ್ ಎಲ್ಲ ಫಿನಿಷ್ ಮಾಡಿದರು. ನಾ ಅಂದ್ಕೊಂಡಿರಲಿಲ್ಲ ಇಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂತಂದು, ಬಟ್ ಭಾಳ ಲಘು ಮಾಡಿದ್ರೆ. 25 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅವರಿಗೆ ಡೆಕೋರೇಷನ್ ಫೀಲ್ಡ್ ಒಳಗೆ. ಸೊ ಹಾಗಾಗಿ ಭಾಳ ಜಲ್ದಿ ಮಾಡಿದ್ರೆ. ಬ್ಲೂ ವೈಟ್ ಥೀಮ್ ಒಳಗೆ ಮಾಡ್ಸತ್ತಿದ್ವಿ ಡೆಕೋರೇಷನ್. ಸೊ ಎಲ್ಲ ಮಾಡಿ ಸೆಟ್ ಮಾಡಿ ತೋರ್ಸಕತ್ತಿದ್ರೆ. ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು. ಫೈನಲ್ ಹಿಂಗೆ ಆತಿದ್ದು. ಕಲರ್ ನಾ ಹೆಂಗೆ ಹೇಳಿದ್ನಲ್ಲ ಎಕ್ಸಾಕ್ಟ್ ಹಂಗೆ ಮಾಡಿದ್ರು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಕರೆಕ್ಟಾಗಿ ಹಿಂಗೆ ಮಾಡ್ತಾರೆ ಅಂತಂದು, ಬಟ್ ಭಾಳ ಚಂದ ಮಾಡಿದ್ರೆ. ಮತ್ತು ಲಘು ಮಾಡಿದ್ರು. ನಾನು ಅಂದ್ಕೊಂಡೆ ಮಿನಿಮಮ್ 1 ಅವರ್ ಬೇಕೇನೋ ಅಂತಂದು, ಬಟ್ 20 ನಿಮಿಷ ಒಳಗನೆ ಎಲ್ಲ ರೆಡಿ ಮಾಡಿದರು. ಇದು ಫೈನಲ್ ಲುಕ್ ಹಿಂಗಾಗಿತ್ತು. ಡೆಕೋರೇಷನ್ ಎಲ್ಲ ಮುಗ್ದಿತ್ತು. ಲಘುನ ಮಾಡಿದ್ರೆ ಒಂದು 4-5 ಅಷ್ಟೊತ್ತಿಗೆ ಡೆಕೋರೇಷನ್ ಆಗಿತ್ತು. ಕೇಕ್ ತರಕ್ಕೆ ಬಂದಿದ್ವಿ. ಇದೇ ಅಂಗಡಿ ಒಳಗೆ ಕೇಕ್ ಆರ್ಡರ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ಬಂದಿವಿ. ಈಗ ಕೇಕ್ ತೊಗೊಂಡು ಹೋಗಬೇಕು. ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಅಂತಂದು ಕೇಕ್ ಅಂಗಡಿ ಹೆಸರು. ವೆರೈಟಿನೂ ಭಾಳ ಚಲೋ ಮಾಡ್ತಾರೆ, ಆಮೇಲೆ ಟೇಸ್ಟೂ ಭಾಳ ಚಲೋ ಇರ್ತೈತಿ. ಸೊ ಹಾಗಾಗಿ ಇಲ್ಲೇ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಅವರ ಡೆಲಿವರಿ ಕೊಡೋಂಗಿಲ್ಲ ಅಂದರು, ಅದಕ್ಕೆ ನಾವೇ ಕೇಕ್ ತೊಗೊಳಕ್ಕೆ ಬಂದಿದ್ವಿ. ಇನ್ನು ಕೇಕ್ ಕಟ್ಟಿಂಗಿಗೆ ಟೈಮ್ ಇತ್ತು. ಫೋಟೋಗ್ರಾಫರ್ಸ್ ಬಂದಿದ್ರಲ್ಲ, ನಮ್ಮ ಮಾಮಾರು ಸಿಯಾರಾ ಶೌರ್ಯನ ಜೊತೆ ಫೋಟೋ ತೆಗೆಸ್ಕೊಳತ್ತಿದ್ರು. ಸ್ವಲ್ಪ ಫ್ಯಾಮಿಲಿ ಫೋಟೋನು ತೆಗೆಸ್ಕೊಂಡ್ರೆ ಆಯ್ತು ಅಂತಂದು ತೆಗೆಸ್ಕೊಳತ್ತಿದ್ವಿ. ಹಾಂ, ಶೌರ್ಯ ಅಂತೂ ಫುಲ್ ನಾಟಿ ಏನೂ ಸುಮ್ಮ ಕುಂಡ್ರಂಗಿಲ್ಲ. ಬಲೂನ್ ಜಗ್ಗೋದು, ಓಡಾಡೋದು ಎಲ್ಲ ಮಾಡತ್ತಿದ್ದ. ಶೌರ್ಯಾಗ ಕಾರ್ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಅವನು ಕೇಕ್ನು ಕಾರ್ ಥೀಮ್ ಒಳಗೆ ಮಾಡಿಸಿದ್ವಿ. ಇವ್ರು ನಮ್ಮ ಮನೆಯವ್ರ ಫ್ರೆಂಡ್, ಅವ್ರ ವೈಫ್ ಸಿಯಾರ ರೆಡಿಯಾಗಿ ಬಂದ್ಲ. ಶೌರ್ಯ ನಿತ್ತಾನಲ್ಲೇ. ಅವಾಗಂತೂ ಕಾರ್ ನೋಡಿ ಆ ಕೇಕ್ ಮೇಲಿನ ಕಾರ್ ಯಾವಾಗ ಹಿಡೀಲಿ ಅಂತಂದು ಕಾಯಕತ್ಬಿಟ್ಟಿದ್ದ. ಅವ್ನು ಸಮಾಧಾನ ಮಾಡಿ ಸಾಕಾಗಿತ್ತು. ಅವ್ನು ಕೇಕ್ ಕಟ್ ಮಾಡಿಸುತ್ತನ ಹಿಡ್ಯಾಕನ ಒಂದು ದೊಡ್ಡ ಹರಸಾಹಸ ಮಾಡಬೇಕಾಯ್ತು. ಎಷ್ಟು ಸಾಧ್ಯಕತೆ ಎಷ್ಟು ಕಂಟ್ರೋಲ್ ಮಾಡತ್ತಿದ್ದೆ. ಇಲ್ಲ ಅಂತಂದ್ರೆ ಅವ್ನು ಕೇಕ್ ಮೇಲೆ ಬಿದ್ದು ಕಾರ್ ತೊಗೊಳೋವಿದ್ದ. ಅವ್ನು ಕಾರ್ ಇಷ್ಟ ಅಂತಂದು ಸುತ್ತನೂ ಕಾರ್ ಇಟ್ಟಿದ್ವಿ. ಅವ್ನ ಲಕ್ಷ ಸ್ವಲ್ಪ ಕಾರ್ ಕಡೆ ಹೋಗಲಿ, ಕೇಕ್ ಬಿಟ್ಟು ಅಂತ ಅಂದ್ಕೊಂಡಿದ್ವಿ. ಆದ್ರೂ ಕೇಕ್ ಹಿಡ್ದ ಬಿಟ್ಟವ, ಸ್ವಲ್ಪ ಕೇಕ್ ಹಿಡ್ದ ಬಿಟ್ಟ. ನಾವಿಲ್ಲಿ ಕೇಕ್ ಕಟ್ ಮಾಡ್ಸೋಕೆ ಟ್ರೈ ಮಾಡಕತ್ತಿದ್ರೆ ಅವ ಆಜು ಬಾಜು ಇದ್ದಿದ್ದು ಕಾರ್ ಹಿಡಿದ್ರೊಳಗೆ ಬ್ಯುಸಿಯಾಗಿದ್ದ. ಅವ್ನು ಕೇಕ್ ಕಟ್ ಮಾಡೋದೂ ಲಕ್ಷ ಇರಲಿಲ್ಲ. ಅವ್ನ ಕೈಲಿಂದ ಏನು ಮಾಡ್ಸತ್ತಾರ ಅನ್ನೋ ಐಡಿಯಾನೂ ಇರಲಿಲ್ಲ ಅವಾಗ. ಅಂಗಿ ಮೇಲೆ ಬೀಳಿಸ್ಕೋಬಾರ್ದು, ಅವಂಗೆ ಚೆಲ್ಲಬಾರ್ದು ಅಂತಂದು ಎಷ್ಟೆಲ್ಲ ಟ್ರೈ ಮಾಡಿದೆ. ಆದರೂ ಫಸ್ಟ್ ಕೇಕ್ ತಿನ್ಸಿದ ಕೂಡಲೇ ಉಳ್ಕೊಂಡು ಅಂಗಿ ಮೇಲೆಲ್ಲ ಚಲ್ಕೊಂಡ ಬಿಟ್ಟ. ಅವ್ರಿಗೆ ತಿಳುವಳಿಕೆ ಬರುತ್ತಾನ. ಸಣ್ಣ ಹುಡುಗರನ್ನ ಹಿಡಿದಂತೂ ಭಾಳ ಕಠಿಣ ಐತಿ. ಸ್ಪೆಷಲಿ ಹಿಂಗೆ ಬರ್ಡೇ ಅದೆಲ್ಲ ಇದ್ದಾಗ ಸುಮ್ಮ ಕುಂಡ್ರೋದಿಲ್ಲ. ಆದರೂ ಅವ ಅಳತಿರ್ಲಿಲ್ಲ, ಬಟ್ ಏನು ಮಾಡೋಕ್ಕೂ ಅವಂಗೆ ಇದಿರಲಿಲ್ಲ. ಹಿಂದೆ ಡೆಕೋರೇಷನ್ ಮಾಡಿದ್ದು ಹರಿಯೋದು, ಆಮೇಲೆ ಬಲೂನ್ ಜಗ್ಗೋದು ಎಲ್ಲ ಮಾಡಕತ್ತಿದ್ದ. ಆಲ್ಮೋಸ್ಟ್ ಟ್ರೈ ಮಾಡಿದ್ವಿ. ಬ್ಲೂ ಥೀಮ್ ಇದ್ದಿದ್ದಕ್ಕೆ ಕೇಕು ಬ್ಲೂ, ಬಲೂನು ಬ್ಲೂ, ಶೌರ್ಯನ್ ಶರ್ಟು ಬ್ಲೂ. ಸೊ ನಮ್ಮ ಮನೆಯವ್ರದ್ದು ಶರ್ಟು ಬ್ಲೂ. ಸೊ ಎಲ್ಲರೂ ಒಂದು ಇದ್ರೊಳಗೆ ಬ್ಲೂನ ಇದ್ವಿ. ಆಲ್ಮೋಸ್ಟ್ ಎಲ್ಲರೂ ಬ್ಲೂನ ಆಗಿದ್ವಿ. ನಮ್ಮ
ನಮ್ಮ ಅತ್ತಿ ಮಾಮಾರು. ಅವರ ಹಿಂದೆ ಮಾಡಿದ ಡೆಕೋರೇಷನ್ ಯಾವಾಗ ಜಗ್ಗಿ ಹರಿದು ಒಗಿಲಿ ಅಂತ ಕಾಯಕತ್ತಿದ್ದ. ಇವರು ನಮ್ಮ ಮಾಮಾರ ಅಣ್ಣನ ಹೆಂಡತಿ ಮತ್ತು ಅವ್ರ ಮಕ್ಕಳು. ಇವರಿಲ್ಲೇ ಮುಂಬೈ ಒಳಗೆ ಇದ್ದು 30 ವರ್ಷ ಆಯ್ತು. ಅವ್ರ ಮಕ್ಕಳಿಬ್ಬರು ಡಾಕ್ಟ್ರ, ಅಂದ್ರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಕ್ಕಳು. ಇವ್ರ ದೊಡ್ಡಪ್ಪ ಅವ್ರ ವೈಫ್ ದೊಡ್ಡಮ್ಮ. ಇವರು ನಮ್ಮ ಮನೆಯವ್ರ ಫ್ರೆಂಡ್, ಅವ್ರ ವೈಫ್. ನಮ್ಮ ಮನೆಯವರು ಅವರು ಒಂದು ಆಫೀಸ್ನಾಗ ಕೆಲಸ ಮಾಡ್ತಾರೆ. ಆಮೇಲೆ ಇಲ್ಲೇ ನಮ್ಮ ಮನೆ ಮೇಲೆ ಇರ್ತಾರೆ. ಇವ್ರು ಸೇಮ್ ಅಪಾರ್ಟ್ಮೆಂಟ್ನಾಗ ಇರ್ತೀವಿ. ಸೊ ಅವ್ರನ್ನ ಆಮೇಲೆ ನಮ್ಮ ಮನೆಯವರ ದೊಡ್ಡಮ್ಮ ಅವ್ರ ಮಕ್ಕಳನ್ನ ಅಷ್ಟೇ ಕರೆದಿದ್ವಿ. ಮನೆಗೇನ ಊಟ ಆರ್ಡ್ರ್ ಮಾಡಿದ್ವಿ. ಇದು ಸ್ಟಾರ್ಟರ್ ಪನ್ನೀರ್, ವೆಜ್ ಕಟ್ಲೆಟ್, ಪೈನಾಪಲ್, ಆಮೇಲೆ ಸ್ವೀಟ್ ಡೆಸರ್ಟಿಗೆ ಬ್ರೌನಿ, ಗುಲಾಬ್ ಜಾಮೂನ, ಆಮೇಲೆ ಮೂಂಗ್ ದಾಲ್ ಹಲ್ವಾ, ಸಮೋಸ, ವೆಜ್ ರೋಲ್, ಇನ್ನೊಂದೇನೋ ಇತ್ತು ನಂಗೆ ನೆನಪಿಲ್ಲ. ಮೇನ್ ಕೋರ್ಸ್ ಒಳಗೆ ಪರೋಟ, ವೀಟ್ ಪರೋಟ, ಒಂದು 3 ಥರ ಪಲ್ಯ, ಆಮೇಲೆ ವೆಜ್ ಬಿರಿಯಾನಿ ಇದಿತ್ತು. ಬರ್ಡೇ ಫೋಟೋಸ್ ಒಂದು ಸ್ವಲ್ಪ ಶೇರ್ ಮಾಡಿರ್ತೀನಿ ನೋಡಿರಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಭೇಟಿ ಆಗೋಣ ಅಂತ. ನಮಸ್ಕಾರ.